ಮಡಿವಾಳ ಮಾಚಿದೇವರ ಜಯಂತಿಯನ್ನು ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ನೆರವೇರಿಸಿದರು. ಶಾಸಕ ಸಿಎನ್ ಬಾಲಕೃಷ್ಣ ಕಾರ್ಯಕ್ರಮ ಉದ್ಘಾಟಿಸಿದರು. ಟಿಎಪಿಸಿಎಂಎಸ್ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್, ಜನಿವಾರ ಪಿಎಸಿಸಿಎಸ್ನ ನಿರ್ದೇಶಕ ಪರಮೇಶ್, ಶಿರಸ್ತೇದಾರ್ ಪವನ್ ಹಾಗೂ ಮಡಿವಾಳ ಸಮಾಜದ ತಾಲೂಕು ಅಧ್ಯಕ್ಷ ಬಿಸಿಎಂ ಮಂಜಣ್ಣ, ಕಾರ್ಯದರ್ಶಿ ಬೈರಾಜಿ, ಸಹ ಕಾರ್ಯದರ್ಶಿ ರೋಹಿತ್, ಖಜಾಂಚಿ ಹೇಮಂತ್, ಯೋಜನಾ ಪ್ರಾಧಿಕಾರದ ನಿರ್ದೇಶಕ ವಿಜಯ್ ಕುಮಾರ್, ಮಡಿವಾಳ ಸಮಾಜದ ಮುಖಂಡರಾದ ರಾಮಣ್ಣ, ಕೃಷ್ಣಣ್ಣ, ಸುರೇಶ್, ಜನಿವಾರ ಗಿರೀಶ್, ಮಹೇಶ್, ರಾಜಶೆಟ್ಟಿ, ನವೀನ್, ಸಂತೋಷ್, ಕುಮಾರ್, ಪುನಿ, ಲೋಕೇಶ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಿಸಿಎಂ ಮಂಜಣ್ಣ ಮಾತನಾಡಿದ್ದಾರೆ. ಮಡಿವಾಳ ನಮ್ಮ ಶರಣರಲ್ಲಿ ಶರಣರಾದಂಥ 12ನೇ ಶತಮಾನದಲ್ಲಿದ್ದಂಥ ಶರಣರಾದಂಥ ನಮ್ಮ ಮಾಚಿದೇವ ಜಯಂತಿಯನ್ನು ಆಚರಿಸ್ತಿದ್ದೇವೆ. ಇವರು ಅಜ್ಞಾನ ಅಸಮಾನತೆಗೆಲ್ಲ ಹೋರಾಟ ಮಾಡಿ ಕಲ್ಯಾಣ ಕ್ರಾಂತಿ ಅಂತ ಕ್ರಾಂತಿಯಲ್ಲಿ ನಮ್ಮ ಶರಣ ಗೀತೆಗಳನ್ನೆಲ್ಲ ಕಾಪಾಡಿದಂಥ ವ್ಯಕ್ತಿ. ಅದರಿಂದ ಈ ಶರಣರ ಕಾಲಿನ ನುಡಿದಂತೆ ನಡೆಯುವ ವ್ಯಕ್ತಿ. ಅವರಂತೆ ನಾವು ಅವರ ಕಾಯಕಲ್ಪವನ್ನು ಪಾಲಿಸೋಣ ಅಂತ ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಒಂದ್ಸಲ ಮತ್ತೆ ಮುಗಿಸ್ತೇನೆ. ಮಾಚಿದೇವರ ಒಂದು ಸಮುದಾಯ ಭವನ ಇರ್ಬೋದು, ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಇನ್ನು ಹಲವಾರು ಹೋಬಳಿ ಕೇಂದ್ರಗಳಲ್ಲಿ ಏನು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅದಕ್ಕೂ ಕೂಡ ಸ್ಪಂದಿಸಿ ನಾವು ಸಹಕಾರ ಮಾಡುವಂಥ ಕೆಲಸವನ್ನು ಮೊದಲಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಮುಂದೂ ಕೂಡ ನಿಮ್ಮೆಲ್ಲರ ಒಡನಾಡಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಮಡಿವಾಳ ಮಾಚಿದೇವರ ಆದರ್ಶ, ಅವರ ದೈವಿಕ ಭಾವನೆ ನಮ್ಮೆಲ್ಲರಿಗೂ ಕೂಡ ಒಂದು ಆಶೀರ್ವಾದವಾಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸಿ, ಈ ಸಂದರ್ಭದಲ್ಲಿ ಟಿಎಪಿಸಿ ಅಧ್ಯಕ್ಷರು ವೆಂಕಟೇಶ್ ಇದ್ದಾರೆ, ಸದ್ಗುರು ನಮ್ಮ ಸೇವಾಕರ್ತರಾದಂಥ ನಮ್ಮ ಯೋಜನಾ ವತಿಯಿಂದ ತಾಲೂಕು ಕಚೇರಿ ಆವರಣದಲ್ಲಿ ಭಕ್ತಿಪೂರ್ವಕವಾಗಿ ಮಡಿವಾಳ ಮಾಚಿದೇವರಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಚಾಲನೆಯನ್ನು ನೀಡಿದ್ದೇವೆ. ಮಡಿವಾಳ ಮಾಚಿದೇವರು ಅವತ್ತೇ ಈ ಸಮಾಜದ ಒಂದು ವ್ಯವಸ್ಥೆಯನ್ನು ಸ್ವಚ್ಛ ಮಾಡುವಂಥ ಒಂದು ಇದಕ್ಕೆ ಶಕ್ತಿ ಕೊಟ್ಟಂಥವ್ರು ಮಡಿವಾಳ ಮಾಚಿದೇವರು. ಹೀಗಿದ್ರೆ ಅವತ್ತಿನ ದಿನಮಾನಗಳಲ್ಲಿ ಇಂಥ ಮಹಾನ್ ವ್ಯಕ್ತಿಗಳು ಹುಟ್ಟಿ ದೇವರ ಸ್ವರೂಪದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಅವ್ರನ್ನ ದೇವರ ಸಮಾನದಲ್ಲಿ ಕಾಣ್ತೇವೆ. ಏಕೆಂದರೆ ನಾವು ಹುಟ್ಟು ಸಾವುಗಳ ಮಧ್ಯೆ ಏನು ಸೇವೆ ಮಾಡ್ತೀವಿ ಅನ್ನೋದು ಮುಖ್ಯ. ಅವತ್ತಿನ ದಿನಮಾನಗಳಲ್ಲಿ ಸ್ವಾರ್ಥ ಬದಿಗೊತ್ತಿ ಸಮಾಜಕ್ಕೋಸ್ಕರ ಅವರ ಸೇವೆಯನ್ನು ಮುಡಿಪಾಗಿಟ್ಟಂಥವ್ರು ಮಡಿವಾಳ ಮಾಚಿದೇವರು. ನಾವೆಲ್ಲ ಅನ್ಕೊಂಡೆ ಮಾಡ್ಕೊಂಡು ಏನೂ ಹೊತ್ಕೊಂಡು ಹೋಗಲ್ಲ. ನಾವು ಸಿಕ್ಕಿರುವಂಥ ಅವಕಾಶದಲ್ಲಿ ಏನು ಸೇವೆ ಮಾಡ್ತೀವಿ ಅನ್ನೋದು ಮುಖ್ಯ. ನಮ್ಮ ಕುಟುಂಬನೂ ನೋಡಬೇಕು, 4 ಜನಕ್ಕೆ ಆಶ್ರಯ ಕೂಡ ಇದ್ದರೆ ಬದುಕಿನಲ್ಲಿ ಒಂದು ಬದುಕಿಗೆ ಒಂದು ಅರ್ಥ ಬರ್ತದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇವತ್ತು ಮಂಜಣ್ಣ